ಪ್ರಿಯ ವೀಕ್ಷಕರೇ, ಪುಣ್ಯಕ್ಷೇತ್ರ ಕ್ಷೇತ್ರ ಪಾಪಿಗಳು ಬಾಲಮೋಡಿಯಲ್ಲಿ ಭಾಗ 1ರಲ್ಲಿ ಅಜ್ಜಿಯ ಆಶ್ರಯದಲ್ಲಿ ಬೆಳೆದ ಗುಂಡ್ರು ಗೋವಿ ಹುಡುಗನೊಬ್ಬ ಮಾಡಲು ಕ್ಯಾಮೆ ಇಲ್ಲದ ಹುಡುಗರ ಗುಂಪು ಕಟ್ಟಿಕೊಂಡು ಚಂದ ಎತ್ತುವುದನ್ನ ಹವ್ಯಾಸ ಮಾಡಿಕೊಂಡು ಸರ್ಕಾರಕ್ಕೆ ಸೇರಿದ ಬಾ ಖರಾಬು ಜಾಗದಲ್ಲಿ ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟರನ್ನ ಶಾಮೀಲು ಮಾಡಿಕೊಂಡು ಮಳೆ ಸ್ವಾಮಿಯನ್ನ ಶನಿ ಸ್ವಾಮಿ ಮಾಡಿ ಕಾಳಿದೇವಿ ಚೌಡೇಶ್ವರಿಯಾಗಿ ಚೌಡೇಶ್ವರಿಯ ಹಿಂದೆ ಬಸವಣ್ಣ ಬಂದು ಬಸವಣ್ಣನ ಹಿಂದೆ ಗೋಶಾಲೆ ಬರ್ತದೆ. ಗೋಶಾಲೆಯಲ್ಲಿ ವಿದ್ಯಾ ಹೆಸರಿನ ಕರುವೊಂದು ಪ್ರಾಣ ಬಿಡ್ತದೆ. ಅದನ್ನ ದೇವಸ್ಥಾನದ ಜಾಗದಲ್ಲಿ ಮಣ್ಣು ಮಾಡಿ ಅದಕ್ಕೊಂದು ಸಮಾಧಿ ಕಟ್ಟಿ ಪವಾಡ ಗೋವು ಅಂತ ಒಂದಷ್ಟು ಸುಣ್ಣ ಬಣ್ಣ ಹಚ್ಚಿದ ಕತೆ ಕಟ್ಟಿ ಜನರನ್ನ ಮರಳು ಮಾಡ್ತಾನೆ. ಆಧ್ಯಾತ್ಮಿಕತೆಯನ್ನ ದಂಧೆ ಮಾಡಿ ಆಸ್ತಿಕ ಜನರ ಭಾವನೆಯ ದುರ್ಲಾಭ ಪಡೆದು ಆದಾಯದ ಮೂಲಗಳನ್ನ ಹೆಚ್ಚಿಸಿಕೊಳ್ಳುತ್ತಾ ಸ್ಥಾಪಿಸಿಕೊಂಡ ಶ್ರೀ ವಿದ್ಯಾ ಚೌಡೇಶ್ವರಿ ಸಂಸ್ಥಾನದ ಹುಟ್ಟು ಮತ್ತು ಗೊಟ್ಟುಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಅದರ ಮುಂದುವರಿದ ಭಾಗವೇ ಬಾಲಮಂಜ ಕೋಟಿ ಭಗವದ್ಗೀತೆ ಹಂಚಿದ್ದಲ್ಲಿ. ಡಿಜಿಟಲ್ ಮಾಧ್ಯಮದಲ್ಲಿ ಬಾಲಮೌಢ್ಯಲಿಲೆ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಒಂದು ವಾಟ್ಸ್ಆಪ್ ಕಾಲ್ ಮಾಡಿ ಸಂಪಾದಕರಿಗೆ ಧಮಕಿ ಹಾಕುವ ಪ್ರಯತ್ನ ಮಾಡಿ ಮಂಗಳಾರತಿ ಮಾಡಿಸಿಕೊಳ್ಳುತ್ತಾರೆ. ಧಮಕಿಗೆ ಬೆಲೆ ಸಿಗದೆ ಹೋದಾಗ ಒಂದಷ್ಟು ಬಕೆಟ್ ಪುಡಿ ರಾಜಕಾರಣಿಗಳು ಟ್ರಂಪ್ ಕಾರ್ಡ್ ಸಂಘಟನೆಗಳನ್ನ ಕರೆದುಕೊಂಡು ಬಂದು ಬಾಲು ಮಂಜುನಾಥನಿಂದ ಒಳ್ಳೆ ಪೇಮೆಂಟ್ ಕೊಡಿಸೋ ಆಫರ್ ಕೊಟ್ಟು ಬಂದ ದಾರಿಗೆ ಸುಂಕ ಇಲ್ಲದಂತೆ ವಾಪಸ್ ಕೂಡ ಹೋಗ್ತಾರೆ. ಜನಜಾಗೃತಿಯ ಹೋರಾಟ ಹತ್ತಿಕ್ಕುವ ಎಲ್ಲಾ ಮಾರ್ಗಗಳು ವಿಫಲವಾಗುತ್ತಿದ್ದಂತೆ ಬಕೆಟ್ ಅಂಡ್ ಬಿಸ್ಕೆಟ್ ಯೂಟ್ಯೂಬರ್ಸ್ ಗಳ ಸಹಾಯದಿಂದ ಫೋಕಸ್ 19 ವಿಡಿಯೋದಲ್ಲಿ ನಮ್ಮ ವಾಟರ್ ಮಾರ್ಕ್ ಇದೆ ಅಂತ ಸಿಲ್ಲಿ ಕಂಪ್ಲೇಂಟ್ ಮಾಡಿ ವಿಡಿಯೋ ಬ್ಲಾಕ್ ಮಾಡಿಸೋ ಪ್ರಯತ್ನ ಮಾಡಿ ಯಶಸ್ವಿ ಕೂಡ ಆಗ್ತಾರೆ. ವಿಡಿಯೋ ಬ್ಲಾಕ್ ಮಾಡಿಸಿರುವುದು ಗೊತ್ತಾಗುತ್ತಿದ್ದಂತೆ ಪ್ರಾಬ್ಲಮ್ ರೀಸಾಲ್ವ್ ಮಾಡಿ ಮತ್ತೆ ಬಾಲಮೌಢ್ಯಲಿಲೆ ಭಾಗ 1 ಅಪ್ಲೋಡ್ ಮಾಡಲಾಗುತ್ತೆ. ಮತ್ತೆ ವಿಡಿಯೋ ಅಪ್ಲೋಡ್ ಆಗುತ್ತಿದ್ದಂತೆ ಬಾಲಮಂಜನ ಬಾಲಂಗೋಚಿಗಳಿಂದ ತುಮಕೂರಿನ ಸೈಬರ್ ಸ್ಟೇಷನ್ ನಲ್ಲಿ ದೂರು ನೀಡೋ ಪ್ರಯತ್ನ ಕೂಡ ಮಾಡ್ತಾರೆ. ಸೈಬರ್ ಸ್ಟೇಷನ್ ಪೊಲೀಸ್ನವರು ಸೈಬರ್ ಅಫೆನ್ಸ್ ಅಡಿನಲ್ಲಿ ಇದು ಬರೋದಿಲ್ಲ, ಮಾಧ್ಯಮಗಳು ಇರೋದೇ ಸುದ್ದಿ ಮಾಡಲಿಕ್ಕೆ, ಪ್ರಧಾನಮಂತ್ರಿಯನ್ನು ಸುದ್ದಿ ಮಾಡ್ತಾರೆ, ಮುಖ್ಯಮಂತ್ರಿಯನ್ನು ಸುದ್ದಿ ಮಾಡ್ತಾರೆ. ಸುದ್ದಿಯಲ್ಲಿ ಅಸಂವಿಧಾನ ಪದ ಬಳಕೆ ಅಥವಾ ಸುಳ್ಳು ಬಿತ್ತರಿಸಿದ್ದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾನ ನಷ್ಟ ಹಾಕಿಕೊಳ್ಳಲು ತಿಳಿಸಿ ಜಾಗ ಖಾಲಿ ಮಾಡಿಸಿದ್ದಾರೆ. ಮಾನ ಇಲ್ಲದವರು ಮಾಡೋ ಕೆಲಸ ಮಾಡುತ್ತಿರುವವರಿಗೆ ಮಾನ ನಷ್ಟ ಎಲ್ಲಿಂದ ಬಂತು ಅಲ್ಲವೇ? ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಸೈಬರ್ ಸ್ಟೇಷನ್ ನಿಂದ ಜಾಗ ಖಾಲಿ ಮಾಡಿದ ಬಾಲಂಗೋಚಿಗಳು ಹುಲಿಯೂರು ದುರ್ಗ ಪೊಲೀಸ್ ಸ್ಟೇಷನ್ ನಲ್ಲಿ ಸುಳ್ಳು ದೂರನ್ನ ನೀಡಿ NCR ಒಂದನ್ನ ಮಾಡಿಸಿದ್ದಾರೆ. ಅದು ಕೂಡ ಈಗ ಮುಕ್ತಾಯ ಆಗಿದೆ. ವೀಕ್ಷಕರ, ಮೈಸೂರು ಕರ್ನಾಟಕ ಭಾಗದಲ್ಲಿ ಮೌಢ್ಯಗಳನ್ನ ಬಿತ್ತುತ್ತಿರುವ ಸುಮಾರು 200ರಿಂದ 300ರವರೆಗೆ ಆಧ್ಯಾತ್ಮಿಕ ಕೇಂದ್ರಗಳಿದೆ. ಇವರುಗಳಿಗೆ ಯೂಟ್ಯೂಬರ್ಸ್ಗಳೇ ಮಾರ್ಕೆಟಿಂಗ್ ಮೂಲ. ಬಕೆಟ್ ಅಂಡ್ ಬಿಸ್ಕತ್ ಯೂಟ್ಯೂಬರ್ಸ್ ಗಳನ್ನ ಇಟ್ಟುಕೊಂಡು ಸ್ಕ್ರಿಪ್ಟ್ ಓರಿಯೆಂಟೆಡ್ ವಿಡಿಯೋಗಳನ್ನ ಮಾಡಿ ವೈರಲ್ ಮಾಡಿಸಿಕೊಂಡು ಪ್ರಚಾರ ಪಡೆದುಕೊಳ್ಳುತ್ತಾರೆ. ಇಂತಹ ಒಂದು ಸ್ಕ್ರಿಪ್ಟ್ ಓರಿಯೆಂಟೆಡ್ ವಿಡಿಯೋಗಳನ್ನ ತೋರಿಸ್ತೇನೆ, ನೋಡ್ಕೊಂಡು ಬನ್ನಿ. ನಮಸ್ತೆ, ನನ್ನ ಹೆಸರು ರಮ್ಯಾ ಅಂತ. ನಾನು ಆಕ್ಚುಲಿ ಬೆಂಗಳೂರಿಂದ ಬಂದಿರೋದು. ಮುಂಚೆ ನಾವು ತುಂಬಾ ಕಡೆ ಎಲ್ಲ ಓಡಾಡಿದೀವಿ, ಬಟ್ ಪಾಸಿಟಿವ್ ವೈಬ್ ಅಂತ ಏನಿದೆ ಅದು ನಮ್ಗೆ ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ಸಿಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲೂ ನನಗೆ ಫಸ್ಟ್ ಟೈಮ್ ಬಂದಾಗ ಲೈಕ್ ನನ್ನ ಮನ್ಸಲ್ಲಿ ಏನಿದೆ ಅದನ್ನ ನೀವು ನಿಮ್ ಮನ್ಸಲ್ಲಿ ಮಾತ್ರ ಹೇಳ್ಕೊಳ್ಳಿ, ಯಾರ ಹತ್ರನೂ ಹೇಳ್ಬಾರ್ದು ಅಂತ ಹೇಳಿದ್ರು ಗುರುಗಳು. ಸೊ ಸರಿ ಅಂತ ಹೇಳಿ ನನ್ಗೆ ನನ್ನ ಮನ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನ್ಸಲ್ಲಿ ಏನಿದೆ ಹಾಗೆ ಕರೆಕ್ಟ್ ಆಗೇ ಹೇಳಿದ್ರು ಗುರುಗಳು. ಬಿಸ್ನೆಸ್ ಜೊತೆಗೇನೆ ನನ್ನ ಮಕ್ಕಳದು ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಇಲ್ಲ ನಮ್ಮ ಯಜಮಾನ್ರ ಕೆಲ್ಸದ ಬಗ್ಗೆ ಪ್ರತಿಯೊಂದನ್ನು ಕೇಳ್ಕೊಂಡ್ ಬಂದಿದ್ದೆ. ಎಲ್ಲದನ್ನು ನೆರವೇರ್ತಾ ಇದೆ ಸರ್. ಎಲ್ರು ಹೇಳ್ತಾರೆ ಮೂಢನಂಬಿಕೆ, ದೇವರೆಲ್ಲ ಇಲ್ಲ ಹಾಗೆ ಹೇಗೆ ಅಂತ. ಬಟ್ ನೀವ್ ಇಲ್ಲಿ ಒಂದು ಸಲ ಬಂದ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಉದಾಹರಣೆ ನಾನೇನೆ. ನಾನು ಮನ್ಸಲ್ಲಿ ಒಂದು 4ರಿಂದ 5 ಪ್ರಶ್ನೆ ಇಟ್ಕೊಂಡ್ ಬಂದಿದ್ದೆ. ಒಳಗಡೆ ಹೋಗಿದ ತಕ್ಷಣ ಒನ್ ಬೈ ಒನ್ ಹೇಳ್ತಾ ಹೋದ್ರು. ನನ್ಗೆ ಮೊದಲನೇದು ಅವ್ರು ಹೇಳ್ದಾಗ್ಲೇನೆ ನನ್ಗೆ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋ ತರ ಫೀಲ್ ಆಗ್ತಿತ್ತು. ಆಮೇಲೆ ಅನ್ಸ್ತಿತ್ತು ಏನಿರ್ಬೋದು, ಹೆಂಗ್ ಗೊತ್ತಾಗುತ್ತೆ ಇವ್ರಿಗೆಲ್ಲ ಅಂತ. ಬಟ್ ನಿಜ, ನಾನಂತೂ ಯಾರಿಗೂ ಹೇಳಿರ್ಲಿಲ್ಲ ನಾನೇನ್ ಅನ್ಕೊಂಡಿದ್ದೆ ಅಂತ. ಬಟ್ ಗುರುಗಳಿಗೆ ಅದು ಗೊತ್ತಾಗಿತ್ತು. ಕಳಶದಲ್ಲಿ ದೇವರು ಅದನ್ನ ಅರ್ಶನದ ಮೇಲೆ ಬರೆದು ಅವ್ರಿಗೆ ಅರ್ಥ ಮಾಡ್ಸಿರುತ್ತೆ.
ಸೊ ನಮ್ಮ ಮನ್ಸ ನಾನು ಕೆಲವೊಂದು ಕ್ವಶನ್ಗಳು ಅನ್ಕೊಂಡ್ ಹೋದೆ, ಈ ತರ ನನ್ನ ಮನ್ಸಲ್ಲಿ ನನ್ನ ಲೈಫ್ ಬಗ್ಗೆ ಕೆಲವೊಂದು ಕ್ವಶನ್ಗಳಿತ್ತು. ಅದನ್ನ ಕೇಳ್ಬೇಕು ಅಂತ ಹೋದಾಗ ಅಲ್ಲಿ ಗುರುಗಳು ಅವ್ರೇ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಏನೇ ಇದ್ರು ಆ ದೇವಿ ಬರ್ದಿದ್ದು ಅವ್ರ ಕೈಲಿ ಹೇಳಿಸ್ತಾ ಇದ್ರು ಅಂತಾನೆ ನಂಬೋದು. ಅವ್ರು ಎಲ್ಲವೂ ನನ್ನ ಲೈಫ್ ಬಗ್ಗೆ ಎಲ್ಲ ಅವರೇ ಹೇಳ್ಬಿಟ್ರು. ಹಾಗಾಗಿ ನಾನು ಅದನ್ನ ನೋಡಿ ತುಂಬಾ ಸರ್ಪ್ರೈಸ್ ಆಯ್ತು. ಎಲ್ಲ ಇವರೇ ಹೇಳ್ತಾ ಇದ್ದಾರೆ. ಆಮೇಲೆ ನಂಬಿಕೆ ಇನ್ನೂ ಹೆಚ್ಚಾಯ್ತು ಅಂತ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ. ಹಾಗೆ ವಿದ್ಯಾ ಚೌಡೇಶ್ವರಿ ಬಗ್ಗೆ ತುಂಬಾ ನಂಬಿಕೆ ಇದೆ ಇವಾಗ ಆ ದೇವಿ ಮೇಲೆ. ಏನಿಲ್ಲ, ಎಲ್ಲರಿಗೂ, ಎಲ್ಲ ಬಡವರಿಗೂ ಆಗಿರ್ಲಿ ಶ್ರೀಮಂತರಾಗಿರ್ಲಿ, ಎಲ್ಲವನ್ನು ಒಂದು 5 ರೂಪಾಯಿ ಅಥವಾ 9 ರೂಪಾಯಿ ಕಾಣಿಕೆ ಹಾಕಿ ಹರಕೆ ರೂಪದಲ್ಲಿ ತೀರಿಸಿ ಎಲ್ಲವೂ ಒಳ್ಳೇದ್ ಮಾಡ್ತೀವಿ ಅಂತ ಗುರುಗಳು ಅಷ್ಟು 100% ನಂಬಿಕೆಯಿಂದ ಹೇಳ್ತಾರೆ. ಅದು ನಮ್ಗೆ ನಂಬಿಕೆ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸರ್. ನೋಡಿದ್ರಲ್ಲ, ಇವೆಲ್ಲ ಪ್ರಮೋಷನ್ಗಾಗಿ ಮಾಡಿದ ವಿಡಿಯೋಗಳು. ಇಂತಹ ಸಾಕಷ್ಟು ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಇದನ್ನ ನೋಡಿಕೊಂಡು ದೂರದ ಊರುಗಳಿಂದ ಏನೇನೋ ಕಲ್ಪನೆ ಮಾಡಿಕೊಂಡು 9 ರೂಪಾಯಿ 5 ರೂಪಾಯಿ ಹರಕೆ ಕಾಣಿಕೆ ಕಟ್ಕೊಂಡು ಕಳಸ ಬರವಣಿಗೆ ಶಾಸ್ತ್ರ ಕೇಳಲು ಬರುವವರನ್ನ ಮುಗ್ಧರು ಅನ್ನಬೇಕು, ಮೂರ್ಖರು ಅನ್ನಬೇಕು ಗೊತ್ತಿಲ್ಲ. ಆದರೆ ಇಂತಹ ಪ್ರಮೋಷನ್ ಮಾಡುವ ಬಕೆಟ್ ಅಂಡ್ ಬಿಸ್ಕತ್ ಯೂಟ್ಯೂಬರ್ಸ್ ಗಳನ್ನ ಮಾತ್ರ ಮುಠಾಳರು, ಮುಗ್ಧ ನಾಸ್ತಿಕರ ಮನೆ ಹಾಳು ಮಾಡುವವರು ಅಂದರೆ ತಪ್ಪಾಗಲಾರದು. ಬಾಲ ಮಂಜಾ ವಿಡಿಯೋ ಮಾಡುವಾಗ ಮಾಸ್ ಮೈಂಡ್ ಗೇಮ್ ಪ್ಲೇ ಮಾಡ್ತಾನೆ. ಇಂತಹ ಒಂದೆರಡು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ಮಾಸ್ ಮೈಂಡ್ ಗೇಮ್ ನಂಬರ್ 1. ಇತ್ತೀಚೆಗೆ 1 ಕೋಟಿ ಕನ್ನಡದ ಭಗವದ್ಗೀತೆಯನ್ನ ಭಕ್ತರಿಗೆ ವಿತರಣೆ ಮಾಡಿದ್ದೇನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಾಲ ಮಂಜುನಾಥ ಪ್ರಚಾರ ಪಡೆದುಕೊಂಡಿದ್ದಾನೆ. 250 ರು ಮುಖಬೆಲೆಯ ಭಗವದ್ಗೀತೆ ಪುಸ್ತಕ 1 ಕೋಟಿ ಹಂಚಿದ್ದಾನೆ ಎಂದರೆ 250 ಕೋಟಿ ರೂಗಳನ್ನ ಪುಸ್ತಕಕ್ಕೆ ಸುರಿದಿದ್ದಾನ ಬಾಲಮಂಜ. ಅಷ್ಟು ಸಂಪತ್ತು ಎಲ್ಲಿಂದ ಬಂತು? 6.5 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿ ಸುಮಾರು 2.5 ಕೋಟಿ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯ ಮತ್ತು ಕನ್ನಡ ಬಾರದ ಉತ್ತರ ಭಾರತದವರು ಇದ್ದಾರೆ. ಇರುವ ಸುಮಾರು 4 ಕೋಟಿ ಕನ್ನಡಿಗರಲ್ಲಿ 3 ಜನರಿಗೆ ಒಂದು ಮನೆ ಅಂತ ಲೆಕ್ಕ ಹಾಕಿದ್ರೆ ಸುಮಾರು 1.25 ಕೋಟಿ ಕನ್ನಡಿಗ ಹಿಂದೂಗಳ ಮನೆಗಳು ಮಾತ್ರ ಕರ್ನಾಟಕದಲ್ಲಿದೆ. ಭಾಗಶಃ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೂ ಕನ್ನಡದ ಭಗವದ್ಗೀತೆ ಕೊಟ್ಟಿದ್ದಾನ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಅದರ ಸತ್ಯಾಸತ್ಯತೆ ಹಿಂದೆ ಬಿದ್ದಾಗ ಬಾಲ ಮಂಜುನಾಥನ ಮಾತುಗಳೆಲ್ಲವೂ ಬುರುಡೆ ಬುರುಡೆ ಬುರುಡೆ. ಭಗವದ್ಗೀತೆ ಪುಸ್ತಕ ಮುದ್ರಣ ಮಾಡಿದ ಕಲ್ಕತ್ತಾದ ಗೀತಾ ಪ್ರಿಂಟರ್ಸ್ನವನು ಕಳೆದ ವರ್ಷ ಅಂದರೆ 2024ರಲ್ಲಿ 3,000 ಪ್ರತಿಗಳನ್ನು ಮುದ್ರಿಸಿದ್ದೀನಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾನೆ. ಕಲ್ಕತ್ತಾದ ಗೀತಾ ಪ್ರಿಂಟರ್ಸ್ ನಿಂದ ಬೆಂಗಳೂರಿನ ವೇದಾಂತ ಬುಕ್ ಹೌಸ್ ಸಂಸ್ಥೆ 1 ಕೋಟಿ ಪುಸ್ತಕ ವಿತರಣೆ ಯಾವ ಮಾರ್ಗದಲ್ಲಿ ಎಷ್ಟು ದಿನದಲ್ಲಿ ಮಾಡಿದನೋ ಗೊತ್ತಿಲ್ಲ. 1 ಕೋಟಿ ಭಗವದ್ಗೀತೆ ಪುಸ್ತಕದ ಬೆಲೆ 250 ಕೋಟಿಗೆ GST 12% ಅಂದ್ರೆ 30 ಕೋಟಿ ಆಗ್ತದೆ. ಭಗವದ್ಗೀತೆ ಪುಸ್ತಕ ಸಪ್ಲೈ ಮಾಡಿದ ವೇದಾಂತ ಬುಕ್ ಹೌಸ್ ಸಂಸ್ಥೆ 30 ಕೋಟಿ GST ಕಟ್ಟಿದ್ದಾರ. ವೇದಾಂತ ಬುಕ್ ಹೌಸ್ ಸಂಸ್ಥೆ ಅನ್ನೋದು ತ್ರೈಮಾಸಿಕ GST ತೆರಿಗೆ ಪಾವತಿ ಸಂಸ್ಥೆ. ಅಂದರೆ GST ಯ ನಿಯಮ ಪ್ರಕಾರ ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಕಡಿಮೆ ಇದ್ದವರು ತ್ರೈಮಾಸಿಕ ತೆರಿಗೆದಾರರಾಗಿರುತ್ತಾರೆ. ವೇದಾಂತ ಬುಕ್ ಹೌಸ್ ಸಂಸ್ಥೆ 250 ಕೋಟಿಯ ಒಂದೇ ವಹಿವಾಟು ನಡೆಸಿದೆಯಾ ಅಂತ ಬುಕ್ಸ್ ಆಫ್ ಅಕೌಂಟ್ಸ್ ಚೆಕ್ ಮಾಡಲು ಈಗಾಗಲೇ ಸೆಂಟ್ರಲ್ GST ನಿರ್ದೇಶಕರಿಗೆ ಜನಸ್ನೇಹಿ ಆಡಳಿತ ಅಧ್ಯಯನ ಸುಧಾರಣಾ ಟ್ರಸ್ಟ್ ನಿಂದ ಲಿಖಿತ ದೂರನ್ನ ನೀಡಲಾಗಿದೆ. ಸದರಿ ದೂರು ಕರ್ನಾಟಕದ GST ಅಡಿಷನಲ್ ಕಮಿಷನರ್ ಅವರಿಗೆ ಟ್ರಾನ್ಸ್ಫರ್ ಆಗಿ ಈಗಾಗಲೇ GST ಇಲಾಖೆಯಿಂದ ತನಿಖಾ ಆಯಾಮ ಪಡೆದುಕೊಂಡಿದೆ. ವೇದಾಂತ ಬುಕ್ ಹೌಸ್ ಸಂಸ್ಥೆ ಭಗವದ್ಗೀತೆಯ ಅಧಿಕೃತ ಮುದ್ರಕ ಕಲ್ಕತ್ತಾದ ಗೀತಾ ಪ್ರಿಂಟರ್ಸ್ ನವನನ್ನ ಮತ್ತು ಸರ್ಕಾರಕ್ಕೆ GST ವಂಚಿಸಲು ಅಕ್ರಮವಾಗಿ ಪುಸ್ತಕ ಮುದ್ರಿಸಿ ಬಾಲಮಂಜುನಾಥನಿಗೆ ನೀಡಿದ್ದಾನಾ ಅಥವಾ ಬಾಲಮಂಜುನಾಥ ಪ್ರಚಾರಕ್ಕಾಗಿ 100 ಸಂಖ್ಯೆಯಲ್ಲಿ ಖರೀದಿಸಿದ ಪುಸ್ತಕವನ್ನ ಕೋಟಿ ಎಂದು ಅಮ್ಮನ ಭಕ್ತರ ಮುಂದೆ ಬುಡೆ ಬಿಟ್ಟಿದ್ದಾನ ಅನ್ನೋದು ತನಿಖೆಯ ನಂತರ ಬೆಳಕಿಗೆ ಬರಲಿದೆ. ಮಾಸ್ ಮೈಂಡ್ ಗೇಮ್ ನಂಬರ್ 2. ಆಸ್ತಿಕ ಭಕ್ತರನ್ನ
ತಾಯಿ ವಿದ್ಯಾಚೌಡೇಶ್ವರಿಯ ಗರ್ಭ ಗುಡಿಯ ಮುಂದೆ ಕುಳ್ಳಿರಿಸಿಕೊಂಡು ಸನಾತನ ಧರ್ಮದ ಪ್ರವಚನ ಕೊಡುತ್ತಾನೆ. ಗೋಶಾಲೆಯಲ್ಲಿನ ಎಲ್ಲಾ ಹಸುಗಳ ಹೆಸರಿನಲ್ಲಿ ಭಕ್ತರ ಕಾಣಿಕೆಯಿಂದ 6 ಲಕ್ಷ ಡಿಪಾಸಿಟ್ ಮಾಡಿದ್ದೇನೆ ಅಂತ ಭಾಷಣ ಬಿಗಿತಾನೆ. ಸರ್ಕಾರದ ವಾಹನದಲ್ಲಿ ಬಂದಿದ್ದ ಒಂದಷ್ಟು ಸರ್ಕಾರಿ ಅಧಿಕಾರಿ ಭಕ್ತರು ಇರುತ್ತಾರೆ. ಯಾವೊಬ್ಬ ಭಕ್ತನು ಬುರುಡೆ ಬಾಲನ ಮಾತಿನ ಸತ್ಯಾಸತ್ಯತೆಯ ಪ್ರಶ್ನೆ ಮಾಡೋದಿಲ್ಲ. ಬಲೆ ಬಲೆ ಅನ್ಕೊಂಡು ಕಾಣಿಕೆ ಉಂಡಿಗೆ ಒಂದಷ್ಟು ಗರಿ ಗರಿ ನೋಟುಗಳನ್ನ ಮಡಚಿ ಹಾಕ್ತಾರೆ. ಹಸುಗಳ ಹೆಸರಿನಲ್ಲಿ 6 ಲಕ್ಷ ಅದ್ಯಾವ ಬ್ಯಾಂಕಿನಲ್ಲಿ, ಅದು ಹೇಗೆ ಡಿಪಾಸಿಟ್ ಮಾಡಿದ ಬಾಲಮಂಜ? ಹಸುವಿನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾರು ಮಾಡಿಕೊಟ್ಟರು? ಬ್ಯಾಂಕ್ನ ಡಿಪಾಸಿಟ್ ಅಪ್ಲಿಕೇಶನ್ ನಲ್ಲಿ ಹಸುವಿನ ನಾಮಿನಿ ಯಾರು? ಅಪ್ಲಿಕೇಶನ್ ನಲ್ಲಿ ಹಸು ಸೈನ್ ಹೇಗೆ ಹಾಕಿತು? ದೇಶದ ಅದ್ಯಾವ ಬ್ಯಾಂಕ್ ಪ್ರಾಣಿಗಳ ಹೆಸರಿನಲ್ಲಿ ಡಿಪಾಸಿಟ್ ಮಾಡಿಕೊಳ್ಳುತ್ತೆ? ಬುರುಡೆ ಬಾಲನ ಮಾತು ಕೇಳಿದ ಆಸ್ತಿಕ ಭಕ್ತರು ಯೂಟ್ಯೂಬ್ ಕ್ಯಾಮೆರಾ ಮುಂದೆ ದೇವಸ್ಥಾನದಲ್ಲಿ ಏನೋ ಒಂದು ರೀತಿಯ ಪಾಸಿಟಿವ್ ವೈಬ್ರೇಷನ್ ಇದೆ ಅಂತಾರೆ. ಅಸಲಿಗೆ ಅವರಿಗೆ ಗೊತ್ತಿಲ್ಲ, ಅದು ಪಾಸಿಟಿವ್ ವೈಬ್ರೇಷನ್ ಅಲ್ಲ, ಒಂದು ರೀತಿಯ ಹಿಪ್ನೋಟೈಸೇಷನ್ ಅಂತ. ಬುರುಡೆ ಮಂಜನ ಮಾತುಗಳು ನಮ್ಮ ಬುದ್ಧಿಗೆ ಮಂಕು ಬೂದಿ ಎರಚುತ್ತಿದೆ ಅನ್ನೋದು ಅಂಧ ಭಕ್ತರಿಗೆ ಅರ್ಥ ಆಗೋದೇ ಇಲ್ಲ. ಸೈನಿಕರ ಹೆಸರಿನಲ್ಲಿ ಹೋಮ ಅಂತ ಒಂದು ದಿನ ಕಾರ್ಯಕ್ರಮ ಮಾಡ್ತಾನೆ. ಸುಲಿಗೆ ಮಾಡಲು ಇವನಿಗೆ ನೆಪ ಬೇಕು ಅಷ್ಟೇ. ಕಳಸ ಶಾಸ್ತ್ರದ ಹೆಸರಿನಲ್ಲಿ ಭಕ್ತರಿಂದ 2,000 ಪೀಕಿಸಿ ಲೂಟಿ ಮಾಡಿದ ಹಣಕ್ಕೆ ಯಾವುದೇ ಲೆಕ್ಕವೂ ಇಲ್ಲ, ಪುಕ್ಕವೂ ಇಲ್ಲ. 2,000 ಪಾವತಿಸಿದವರಿಗೆ ಒಂದು ರಸೀದಿ ಕೂಡ ಕೊಡೋದಿಲ್ಲ. ಕೊಟ್ಟ ಟೋಕನ್ ಅನ್ನ ವಾಪಸ್ ಕಿತ್ಕೋತಾರೆ ಅಂದ ಮೇಲೆ ಲೆಕ್ಕ ಎಲ್ಲಿ ಇಟ್ಟಿರ್ತಾರೆ ಅಲ್ಲವೇ? ಭಕ್ತರ ಹಣ ದುರುಪಯೋಗ ಮಾಡಿದ ಆರೋಪದ ಮೇಲೆ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆ ವಶಕ್ಕೆ ಪಡೆದಿದೆ. ಇನ್ನು ಸರ್ವೆ ನಂಬರ್ 59ರಲ್ಲಿನ ಸರ್ಕಾರದ ಬಾಖರಾಬು ಜಾಗದಲ್ಲಿ ಭಕ್ತರ ಹಣದಿಂದ ಕಟ್ಟಿಕೊಂಡ ಬಾಲ ಮಂಜನ ಸಂಸ್ಥಾನದ ಅಟ್ಟಹಾಸಕ್ಕೆ ಒಂದು ತಾರ್ಕಿಕ ಅಂತ್ಯ ಆಡಬೇಕಿದೆ. ಅದಕ್ಕೆ ಕಾನೂನಾತ್ಮಕ ಹೋರಾಟ ಜಾರಿಯಲ್ಲಿದೆ. ಇನ್ನು ಇವನ ಕಂದಾಚಾರ ಮೌಢ್ಯಗಳ ವಿರುದ್ಧ ಧ್ವನಿ ಎತ್ತಿದರೆ ಗೊಣಗಿಕೊಂಡರೆ ಏನು ಮಾಡ್ತಾನೆ ಗೊತ್ತೇ? ತನ್ನ ಪರಮಾಪ್ತ ಶಿಷ್ಯ ಅಭಿ ಅನ್ನೋ ಅಯೋಗ್ಯನ ಕಡೆಯಿಂದ ತರಬೇತಿ ನೀಡಿದ ಬಸವಣ್ಣನಿಂದ ಅಮಾನವೀಯವಾಗಿ ದಾಳಿ ಮಾಡುತ್ತಾನೆ. ಆ ದಾಳಿಯನ್ನ ಬಸವಣ್ಣನ ಪವಾಡ ಅಂತ ಬಿಂಬಿಸ್ತಾನೆ. ಮಂಕುಬೂದಿ ಎರಚಿಸಿಕೊಂಡ ಮಂದ ಬುದ್ಧಿಯ ಆಸ್ತಿಕ ಭಕ್ತರು ಕೈ ಮುಗಿದುಕೊಂಡು ತಲೆ ಆಡಿಸುತ್ತಾರೆ. ಇದು ಅಮಾನವೀಯ ಮಾತ್ರವಲ್ಲ, ಕಾನೂನಿನ ಭಾಷೆಯಲ್ಲಿ ಅಕ್ರಮ ಕೂಡ. ಸಾಕಿದ ನಾಯಿ ಯಾರಿಗಾದರೂ ಕಚ್ಚಿದರೆ ಸಾಕಿದವನು ಉತ್ತರ ಕೊಡಬೇಕು, ದಂಡ ಕಟ್ಟಬೇಕು. ಆದರೆ ಇದು ಬಾಲ ಮಂಜನ ಅಟ್ಟಹಾಸದ ಮಹಾಸಂಸ್ಥಾನ. ಮತ್ತಷ್ಟು ಅಟ್ಟಹಾಸ ಅಕ್ರಮಗಳನ್ನು ನಿರೀಕ್ಷಿಸಿ ಭಾಗ 3ರಲ್ಲಿ. ಪ್ರಿಯ ವೀಕ್ಷಕರೇ, ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಅತಿ ಶೀಘ್ರದಲ್ಲೇ ಮತ್ತೊಂದು ಕರ್ಮಕಾಂಡದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.